ಬಿಜೆಪಿಯ ಸುರೇಶ್ ಕುಮಾರ್ ಮನೆಗೆ ತಾಕಿದೆ ಪೋಸ್ಟರ್. ಕಾಂಗ್ರೆಸ್ ಸಿಟ್ಟು ತರಿಸಿದಂತೆ ಸುರೇಶ್ ಕುಮಾರ್ ರವರ ಹೇಳಿಕೆ. ಮಾಜಿ ಮಂತ್ರಿ ಸುರೇಶ್ ಕುಮಾರ್ ಮನೆಗೆ ಪೋಸ್ಟರ್ ಬಿದ್ದಿದೆ. ರಾಜಾಜಿನಗರ ಶಾಸಕರ ಮನೆಗೆ ಪೋಸ್ಟರ್ ಅಂಟಿಸಿದ್ದಾರಂತೆ ಕೈಪಡೆ. ಅಮ್ಮನ ಬಗ್ಗೆ ಅತೀವ ಕಾಳಜಿ, ಗೌರವದ ಮಾತಾಡ್ತಾರೆ ಸುರೇಶ್ ಕುಮಾರ್. ಆದ್ರೆ ಅದೇ ವ್ಯಕ್ತಿ ಸದನದಲ್ಲಿ 7 ತಿಂಗಳಿಗೆ ಹುಟ್ಟಿದವರು ಅಂತಾರೆ. ಇದು ಸರಿನಾ ಅಂತ ಕೇಳ್ತಾ ಇದ್ದಾರೆ. ಇಂಥ ಹೀನ ಸಂಸ್ಕೃತಿಯವರು ನಮ್ಮ ಕ್ಷೇತ್ರದ MLA ಎಂಬುದು ದುರಂತ. ಈ ಅಂಶಗಳು ಉಳ್ಳ ಪೋಸ್ಟರ್ ಅಂಟಿಸಿದ್ದಾರಂತೆ ಕಾಂಗ್ರೆಸ್ ಕಾರ್ಯಕರ್ತರು. ಸುರೇಶ್ ಕುಮಾರ್ ಮನೆ ಮೇಲೆ ರಾಜಾಜಿನಗರದ ವಿವಿಧೆಡೆ ಪೋಸ್ಟರ್ಗಳನ್ನ ಅಂಟಿಸಲಾಗಿದೆ. ನಿನ್ನೆ ದಿನ ಅಧಿವೇಶನದಲ್ಲಿ ಹಿರಿಯ ರಾಜಕೀಯ ವಕ್ತಾರಾಗಿದ್ದಂಥ ಸುರೇಶ್ ಕುಮಾರ್ ಅವರು ಮಾತಾಡುವಾಗ 7 ತಿಂಗಳಿಗೆ ಹುಡ್ದವ್ರ ತರ ಆಡಬೇಡ್ರಿ, ಸುಮ್ಮನಿರ್ರಿ ಅಂತ ಏನು ಹೇಳಿದ್ರು. ಇದು ಈಗ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪೋಸ್ಟರ್ಗಳನ್ನು ಅಂಟಿಸ್ತಾ ಇದ್ದಾರಂತೆ. ಬಾಯಿ ತೆಗೆದ್ರೆ ತಾಯಿಯ ಬಗ್ಗೆ, ಹೆಣ್ಣಿನ ಬಗ್ಗೆ ಅಷ್ಟು ಗೌರವದಿಂದ ಮಾತಾಡುವಂತ ಸುರೇಶ್ ರವರಿಗೆ 7 ತಿಂಗಳು ಅಂತ ಹೇಳಬೇಕಾದ್ರೆ ತಾಯಿಗೆ ಮಾಡುವಂತ ಅವಮಾನ ಅಲ್ವಾ ಅಂತ ಪೋಸ್ಟರ್ಗಳನ್ನು ಅಂಟಿಸ್ತಾ ಇದ್ದಾರೆ. ರಾಜಾಜಿನಗರ ಶಾಸಕರ ಮನೆಗೆ ಕೈಪಡೆ ಬಂದು ಪೋಸ್ಟರ್ ಅಂಟಿಸಿದೆ. ಅಮ್ಮನ ಬಗ್ಗೆ ಅತೀವ ಕಾಳಜಿ, ಗೌರವದ ಮಾತಾಡ್ತಾರೆ ಸುರೇಶ್ ಕುಮಾರ್ ರವರು. ಆದ್ರೆ ಅದೇ ವ್ಯಕ್ತಿ ಸದನದಲ್ಲಿ 7 ತಿಂಗಳಿಗೆ ಹುಟ್ಟಿದವರು ಅಂತಾರೆ. ಇಂಥ ಹೀನ ಸಂಸ್ಕೃತಿಯವರು ನಮ್ಮ ಕ್ಷೇತ್ರದ MLA ಎಂಬುದು ದುರಂತ ಅಂತ ಹೇಳ್ತಾ ಇದ್ದಾರಂತೆ. ಈ ಅಂಶಗಳು ಉಳ್ಳ ಪೋಸ್ಟರ್ ಅಂಟಿಸಿದ್ದಾರಂತೆ ಕಾಂಗ್ರೆಸ್ ಕಾರ್ಯಕರ್ತರು. ಎಲ್ಲಿ? ರಾಜಾಜಿನಗರದ ವಿವಿಧ ಕಡೆಗಳಲ್ಲಿ ಇದೀಗ ಪೋಸ್ಟರ್ ವಾರ್ ಶುರುವಾಗಿಬಿಟ್ಟಿದೆ. ಪೋಸ್ಟರ್ಗಳನ್ನ ಅಂಟಿಸಿ ಚಳುವಳಿಯ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲೂ ಪೋಸ್ಟರ್ ಅಂಟಿಸ್ತಾ ಇದ್ದಾರೆ. 7 ತಿಂಗಳಿಗೆ ಹುಟ್ಟಿದವರು ಅನ್ನೋದು ನಿಮ್ಮ ಸಂಸ್ಕೃತಿ ಇರಬಹುದು, ಆದ್ರೆ ನಮ್ದು ಹಂಗಲ್ಲ ಅಂತ ನೋಡಿ. ಇದೇ ಪೋಸ್ಟರ್ ಸುರೇಶ್ ಕುಮಾರ್ ರವರ, ಹಿರಿಯ ರಾಜಕಾರಣಿ ಸುರೇಶ್ ಕುಮಾರ್ ರವರ ಫೋಟೋ ಹಾಕಿ ಆ 7 ತಿಂಗಳು ಅನ್ನುವರ ಹೇಳಿಕೆ ಏನಿದೆ ಅದನ್ನೇ ಇಟ್ಟುಕೊಂಡು ಎಲ್ಲ ಕಡೆಯಲ್ಲೂ ಅಂಟಿಸ್ತಾ ಇದ್ದಾರೆ ನೋಡಿ. ಸುರೇಶ್ ಕುಮಾರ್ ರವರ ಮನೆ ಇದು. ಆ ಮನೆಗೂ ಸಹ ಅಂಟಿಸ್ಬಿಟ್ಟಿದ್ದಾರೆ. ಸರ್ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸುರೇಶ್ ಕುಮಾರ್ ಅವರು ಸದನದಲ್ಲಿ 7 ತಿಂಗಳಿಗೆ ಹುಟ್ಟಿದವರಂಗೆ ಆಡ್ತೀಯ ಅಂತ ಸುರೇಶ್ ಅವರಿಗೆ ಹೇಳ್ತಾರೆ. ಇದು ಅವ್ರದ್ದು ರಾಜಕೀಯ ಏನೇ ಇರಲಿ ಪದ ಬಳಕೆ ಇದೆ. ಅವ್ರು ಹೇಳ್ತಾರೆ ನಮ್ದು RSS ಬ್ಯಾಕ್ಗ್ರೌಂಡ್, ನಾವು RSS ಮೂಲ ಅಂತ. RSS ಪ್ರತಿಪಾದಿಸೋದು ಇಂತಹ ಹೇಳಿಕೆಗಳನ್ನ ಇದು ನೋಡಿ. ಅವ್ರು ಮಾತಾಡ್ತಾರೆ. ಒಂದು ತಾಯಿಗೆ ಅವಮಾನ ಮಾಡಿದ್ದಾರೆ ನೋಡಿ. ಇವತ್ತು 7 ತಿಂಗಳಿಗೆ ಹುಟ್ಟೋರು ಹಂಗಾದ್ರೆ ಅವ್ರೇನ್ ಮನುಷ್ಯರಲ್ವಾ? ಅವ್ರೇನ್ ಜೀವನ ಮಾಡಬಾರ್ದಾ? ಪ್ರತಿಯೊಬ್ಬರಿಗೂ ಹಕ್ಕಿದೆ. ಇವ್ರು ಈ ತರ ತೀಕ್ಷ್ಣವಾಗಿ ಮಾತಾಡೋದು 6 ಬಾರಿ ಗೆದ್ದಿದ್ದೀನಿ ಅಂತಾರೆ. 6 ಬಾರಿ ಗೆದ್ದು ಏನ್ ಕಲ್ತಿದ್ದಾರೆ? ಹೋಗ್ಲಿ, ಜನಗಳು ಬಿಡಿ. ಇವ್ರು RSS ಅಲ್ಲಿ ಏನ್ ಕಲ್ತಿದ್ದಾರೆ? ಇದೇನಾ ಕಲ್ತಿರೋದು? RSS ಪ್ರತಿಪಾದನೆ ಮಾಡೋದು ಇದೇನಾ? ಇದೇ ರೀತಿ ಮಾತುಗಳನ್ನ ನಾವು ಇದನ್ನ ಖಂಡಿಸ್ತೀವಿ. ಇವತ್ತು ಅವ್ರ ಮನೆ ಮುಂದೆ ಭಿತ್ತಿ ಪತ್ರ ಅಂಟಿಸಿದೀವಿ. ನಮ್ಮ ತಂಡ ಏನಿದೆ, ನಮ್ಮ ಅಧ್ಯಕ್ಷರು ಇದ್ರ ಮುಖಾಂತರ ಅಂಟಿಸಿದೀವಿ. ಮುಂದಿನ ದಿನಗಳಲ್ಲಿ ಅವರು ಈ ನಾಡಿನ ಮಕ್ಕಳ ಹತ್ರ ಕ್ಷಮೆ ಕೇಳಲಿಲ್ಲ ಅಂದ್ರೆ ಅವ್ರೆಲ್ಲೆಲ್ಲಿ ಸಿಗ್ತಾರೆ ಅಲ್ಲೆಲ್ಲ ಅಂಟಿಸಿ ಅವ್ರಿಗೆ ಅವಮಾನ ಮಾಡೋ ರೀತಿ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳ್ತೀವಿ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸುರೇಶ್ ಕುಮಾರ್ ಅವರು ಸದನದಲ್ಲಿ 7 ತಿಂಗಳಿಗೆ ಹುಟ್ಟಿದವರಂಗೆ ಆಡ್ತೀಯ ಅಂತ ಸುರೇಶ್ ಅವರಿಗೆ ಹೇಳ್ತಾರೆ. ಇದು ಅವ್ರದ್ದು ರಾಜಕೀಯ ಏನೇ ಇರಲಿ ಪದ ಬಳಕೆ ಇದೆಯಲ್ಲ. ಅವ್ರು ಹೇಳ್ತಾರೆ ನಮ್ದು RSS ಬ್ಯಾಕ್ಗ್ರೌಂಡ್, ನಾವು RSS ಮೂಲ ಅಂತ. RSS ಪ್ರತಿಪಾದಿಸೋದು ಇಂತಹ ಹೇಳಿಕೆಗಳನ್ನ ಇದು ನೋಡಿ. ಅವ್ರು ಮಾತಾಡ್ತಾರೆ. ಒಂದು ತಾಯಿಗೆ ಅವಮಾನ ಮಾಡಿದ್ದಾರೆ ನೋಡಿ. ಇವತ್ತು 7 ತಿಂಗಳಿಗೆ ಹುಟ್ಟೋರು ಹಂಗಾದ್ರೆ ಅವ್ರೇನ್ ಮನುಷ್ಯರಲ್ವಾ? ಅವ್ರೇನ್ ಜೀವನ ಮಾಡಬಾರ್ದಾ? ಪ್ರತಿಯೊಬ್ಬರಿಗೂ ಹಕ್ಕಿದೆ. ಇವ್ರು ಈ ತರ ತೀಕ್ಷ್ಣವಾಗಿ ಮಾತಾಡೋದು 6 ಬಾರಿ ಗೆದ್ದಿದ್ದೀನಿ ಅಂತಾರೆ. 6 ಬಾರಿ ಗೆದ್ದು ಏನ್ ಕಲ್ತಿದ್ದಾರೆ? ಹೋಗ್ಲಿ, ಜನಗಳು ಬಿಡಿ. ಇವ್ರು RSS ಅಲ್ಲಿ ಏನ್ ಕಲ್ತಿದ್ದಾರೆ? ಇದೇನಾ ಕಲ್ತಿರೋದು? RSS ಪ್ರತಿಪಾದನೆ ಮಾಡೋದು ಇದೇನಾ? ಇದೇ ರೀತಿ ಮಾತುಗಳನ್ನ ಅದ್ರ ಬದಲು ಮೈ ರೂಲಿಂಗ್ ಪಾರ್ಟಿ ಅಂತ ಹೇಳ್ಸಿದ್ರೆ ಪ್ರಾಯಶಃ ಚೆನ್ನಾಗಿರ್ತಾ ಇತ್ತು. ರೂಲಿಂಗ್ ಪಾರ್ಟಿ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಗವರ್ಮೆಂಟ್. ಆಸ್ ಅ ರೂಲಿಂಗ್ ಪಾರ್ಟಿ ಚೀಫ್, ಆಸ್ ಎ ಲೀಡರ್ ಆಫ್ ದಿ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ, ಅವ್ರು ಬೇಕಾದ್ ಮಾತಾಡ್ಲಿ.
ನಾಟ್ ದ ಗವರ್ನರ್. ಗವರ್ನರ್ ಒಂದ್ ನಿಮಿಷ ಬರೀತೀವಿ ಸರ್, ಇನ್ನು ತುಂಬಾ ದಿವಸ ಬೇಕು ಮಾತಾಡಕ್ಕೆ. ಇಟ್ ಟೇಕ್ಸ್ ಟೈಮ್. ಕೂತ್ಕೊಳ್ಳಿ. ಫಸ್ಟ್ ನಗರಾಭಿವೃದ್ಧಿ ನೋಡ್ಕೊಳ್ಳಿ. ಫಸ್ಟ್ ನಗರಾಭಿವೃದ್ಧಿ ಕೂತ್ಕೊಳ್ಳಿ. ಪ್ಲೀಸ್ ಪ್ಲೀಸ್ ಸಿಟ್ ಡೌನ್. ಪ್ಲೀಸ್ ಸಿಟ್ ಡೌನ್. ನಾನು ಹೇಳ್ತೀನಿ. ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ? ಅಲ್ಲಲ್ಲ, 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಬಡ್ಜೆಟ್ ಭಾಷಣದಲ್ಲಿ ಅವ್ರದ್ದು ತೆಗಿರೋದು ಇನ್ನು ಆ ಭಾಗದ ಕಾಂಗ್ರೆಸ್ ಕಾರ್ಯಕರ್ತ ಕುಶಾಲ್ ಹರ್ವೇಗೌಡ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಕುಶಾಲ್ ಅವರೇ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಸರ್. ಈಗ ನಿಮ್ಮ ಅಹವಾಲುಗಳೇನು? ನೀವು ಏನನ್ನ ಅವ್ರ ಹತ್ರ ಪ್ರಶ್ನೆ ಮಾಡ್ತಾ ಇದ್ದೀರಿ? ಮತ್ತು ಈ ಪೋಸ್ಟರ್ಗಳು ಇಲ್ಲಿಗೆ ನಿಲ್ಲತ್ತಾ ಅಥವಾ ಬೇರೆ 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 ಮನೆಗಳಿಗೂ ಅಂಟಿಸ್ತೀರಾ? ಹೆಂಗೆ? ಅದು ಇವರು ಸುರೇಶ್ ಕುಮಾರ್ ಅವ್ರು ಹೇಳ್ಬೇಕು. ಶಾಸಕರು, ಸಜ್ಜನ ಶಾಸಕರಲ್ವ ಅವರು. ಸಜ್ಜನರ ಬಾಯಿಲಿ ಅಂತ ಮಾತು ಬಂದಿದೆ ನೋಡಿ. ಇವತ್ತು ಕ್ಷೇತ್ರದ ಜನತೆ, ರಾಜ್ಯದ ಜನತೆ ಗಮನಿಸ್ಬೇಕು. ಸಜ್ಜನ ಅಂತ ಹೆಸರಿಕೊಂಡ್ರೆ ಸಾಲದು, ಅದೇ ರೀತಿ ನಡ್ಕೊಬೇಕು ಅನ್ನೋದು ನಮ್ಮ ಉದ್ದೇಶ ಸರ್. ಆಮೇಲೆ ನೋಡಿ, ಅದಕ್ಕಾಗ್ಲೇ ಶುರು ಮಾಡಿದ್ದಾರೆ ರಾಜಕೀಯ ಬಣ್ಣ ಹಚ್ಚೋಕೆ. ಬಳ್ಳಾರಿ ಎಲ್ದು ಇಲ್ಲಿ ಬಸವೇಶ್ವರ ನಗರಕ್ಕೆ ತರ್ತಾ ಇದ್ದಾರೆ. ಇವ್ರ ಮನಸ್ಥಿತಿ ಇದೇನ RSS ಇವ್ರಿಗೆ ಹೇಳ್ಕೊಟ್ಟಿರೋದು, ಇದೇನ ಪ್ರತಿಪಾದಿಸೋದು ಅಲ್ಲ ಸರ್. 7 ತಿಂಗಳಿಗೆ ಹುಟ್ಟಿದವ್ರು ಅಂದ್ರೆ 7 ತಿಂಗಳಿಗೆ ಹುಟ್ಟಿದವ್ರು ಮನುಷ್ಯರಲ್ವಾ? ಅಥವಾ ಅದು ಹುಟ್ಟೋದು ಸಾಯೋದು ನಮ್ ಕೈಲಿದ್ಯಾ? ಎಷ್ಟು 7 ತಿಂಗಳಿಗೆ ಹುಟ್ಟಿದವ್ರು ಅಂದ್ರೆ ಅವ್ರು ಮನುಷ್ಯರಲ್ವಾ ಸರ್? ಯಾರು ಜೀವನ ಮಾಡ್ತಿಲ್ವಾ 7 ತಿಂಗಳಿಗೆ ಹುಟ್ಟಿದವರು? ಇವ್ರ ಮಾತಿನ ಅರ್ಥ ಏನು ಅಂತ ನಮ್ಗೆ ಕ್ಲಾರಿಫಿಕೇಶನ್ ಬೇಕು ಒಂದು. ಆಮೇಲೆ ಇವರು ಕುಶಲ್ ಸರ್, ಇಲ್ಲಿರುವಂತ ವಿಚಾರ ಇದು ಸರ್ವೇ ಸಾಮಾನ್ಯವಾಗಿ ಆಡು ಭಾಷೆಗಳಲ್ಲಿ ಉಪಯೋಗಿಸುವಂತ ಪದಗಳಲ್ವಾ ಇದು? ನೀವು ಯಾಕೆ 7 ತಿಂಗಳಿಗೆ ಹುಡ್ದಂಗ್ ಮಾಡ್ತೀರಾ, 6 ತಿಂಗಳು ಮಾಡ್ತೀರಾ? ಇಷ್ಟೊಂದು ಗಂಭೀರವಾಗಿ ಯಾಕೆ ಪರಿಗಣಿಸಲಾಯ್ತು ಅಂತ? ಅಲ್ಲ, ಅದು ಮನಸ್ಥಿತಿ ಇಲ್ಲ ಸರ್. 7 ತಿಂಗಳಿಗೆ ಹುಟ್ಟಿದ್ರೆ ಅಂದ್ರೆ ಹಂಗಾದ್ರೆ 7 ತಿಂಗಳಿಗೆ ಹುಟ್ಟಿರೋರು ಮನುಷ್ಯರಲ್ವಾ? ಅವ್ರು ಹೇಳ್ಬೇಕು ಏನಾದ್ರ ಅರ್ಥ ಅಂತ. 7 ತಿಂಗಳಿಗೆ ಹುಟ್ಟಿರೋದು ಅಂದ್ರೆ ಏನ್ ಅರ್ಥ? ಈ ಪ್ರಪಂಚದಲ್ಲಿ ಹುಟ್ಟಿಲ್ವಾ 7 ತಿಂಗಳಿಗೆ? ಜೀವನ ಮಾಡ್ತಾ ಇಲ್ವಾ? ಸೊ ಅವ್ರ ಮನಸ್ಥಿತಿ ಏನು ಅನ್ನೋದು ಅರ್ಥ ಆಗ್ತಾ ಇದೆ. ಈಗ ಭೈರತಿ ಸುರೇಶ್ ಅವ್ರಿಗೆ ಅಂತ ಪದ ಸರ್. ಅವ್ರು ಯಾವ ಹುದ್ದೆಯಲ್ಲಿದ್ದಾರೆ ಸರ್? ಅವ್ರು ಶಾಸಕರು. ಅವರು ನಮ್ದು ಒಂದು ಕ್ಷೇತ್ರನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಮಾತು ಹೆಂಗಿರ್ಬೇಕು ಹೇಳಿ ಸರ್? ಇವರು ಸಣ್ಣ ಪುಟ್ಟ ಮಾತುನು ಹಂಗೆ ಈ ಪೋಸ್ಟರ್ ಗೆ ನಿಲ್ಲತ್ತಾ ಅಥವಾ ಬ್ಯಾನರ್ ಗೀನರ್ ಆಗಿ ಏನಾದ್ರು ಟರ್ನ್ ಆಗತ್ತಾ ಹೆಂಗೆ ಸರ್? ನಾವು ಖಂಡಿತ ಇದನ್ನ ಬಿಡಲ್ಲ ಸರ್. ಅವರು ಬಹಿರಂಗ ಪಟ್ಟು ಕ್ಷಮೆ ಕೇಳ್ಬೇಕು ಜನಗಳ ಮುಂದೆ. ಸರ್, ಈಗ ನನ್ನ ಮಕ್ಳಿಬ್ರು 7 ತಿಂಗಳಿಗೆ ಹುಟ್ಟಿರೋದು. ಸೊ ಇಟ್ ವಿಲ್ ಹರ್ಟ್ ಸರ್. ಎತ್ತು ತಾಯಿಗೆ ಅದು ತುಂಬಾ, ತಂದೆಗೆ ಆಗ್ಲಿ ತಾಯಿಗಾಗ್ಲಿ ಹರ್ಟ್ ಆಗುತ್ತೆ. ಹಂಗಾದ್ರೆ 7 ತಿಂಗಳು ಮಕ್ಳು ಅಂದ್ರೆ ಏನ್ ಅರ್ಥ? ಅವ್ರು ಹೇಳ್ಬೇಕು, ಅವ್ರ ಬಾಯಿಂದ ಬಂದಿರೋದು. ಆಡು ಭಾಷೆ ಅನ್ಬಿಟ್ಟು ಸರ್, ಯಾರೋ ರೋಡಲ್ಲಿ ಹೋಗೋರು ಆಡಿಲ್ಲ ಅದನ್ನ. ಅವ್ರು ಕುಂತಿರೋದಲ್ಲಿ ಸರ್, ವಿಧಾನಸಭೆಯಲ್ಲಿ ಕುಂತಿರೋರು ಅವರು. ಆಡು ಭಾಷೆ ಅನ್ಬಿಟ್ಟು ಏನ್ ಬೇಕಾದ್ರೂ ಬೈಯಕ್ಕಾಗುತ್ತಾ ಸರ್? ಹಾಗಾದ್ರೆ ನಾನು ಏನ್ ಬೇಕಾದ್ರೂ ಮಾತಾಡ್ಕೊಂಡು ಹೋಗ್ಬಿಡ್ಲಾ ಸರ್? ಒಂದು ಘನತೆ ಇದೆ, ಅದಕ್ಕೊಂದು ಗೌರವ ಇದೆ ಸರ್. ಅದನ್ನ ಹಾಳು ಮಾಡಬಾರ್ದು ಅಂತ ನಮ್ಮ ಉದ್ದೇಶ ಅಷ್ಟೇ. ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಆ ಮಾತುಗಳು ಬರ್ಬೇಕು. ಹಂಗಾದ್ರೆ ಇವರು ಶಾಸಕ ಅನ್ಬಿಟ್ಟು ಏನ್ ಬೇಕಾದ್ರು ಮಾತಾಡಿದ್ರು ಅದನ್ನ ಆಡ್ ಭಾಷೆ ಅಂತ ತಗೊಳಕಾಗುತ್ತೆ ಸರ್? ನೀವೇ ಹೇಳಿ, ಜನ ಹೇಳ್ಬೇಕು. ಇವರು ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡ ಮಟ್ಟಕ್ಕೆ ಬಿಂಬಿಸ್ತಾರಲ್ಲ, ಇವತ್ತು ಅವರು ದೊಡ್ಡದಾಗೆ ಸಿಗಾಕೊಂಡಿದಾರಲ್ವಾ? ಈಗ ಯಾರೋ ಏನೋ ಮಾತಾಡಿದ್ರು, ಎಲ್ಲೋ ಬೀದಿಲಿ ಮಾತಾಡಿದ್ರು, ಎಲ್ಲೋ ಜನಗಳ ಹತ್ರ ಮಾತಾಡಿದ್ರು, ದೊಡ್ಡ ವಿಷಯ ಮಾಡ್ತಾರೆ. ಬಿಜೆಪಿ ಇದ್ರು ಆಗ್ಲಿ, ಇದೇ ಸುರೇಶ್ ಕುಮಾರ್ ಅವರಾಗ್ಲಿ ಸಜ್ಜನ ಅಂತ ಹೇಳ್ಕೊಂತಾರೆ. ಎಷ್ಟು ಸಜ್ಜನಿಕೆ ಇದೆ ಅವ್ರ ಮಾತಲ್ಲಿ ಅನ್ನೋದು ನಮ್ ಪ್ರಶ್ನೆ. ಓಕೆ. ಸೊ ಈಗ ಅವರು ನೋಡಿದ್ದಾರೆ, ಈಗ ನೀವು ಪೋಸ್ಟರ್ ಅನ್ಸಿದ್ದು ಸರ್. ನಮ್ಮ ಉದ್ದೇಶ ಒಂದು ಸಂದೇಶ ಕೊಡ್ಬೇಕಿತ್ತು, ಅವ್ರಿಗೆ ಕೊಟ್ಟಿದೀವಿ. ಅವ್ರು ನೋಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಚೇಂಜ್ ಆಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಅಥವಾ ಇದ್ರಲ್ಲೂ ರಾಜಕೀಯ ಮಾಡ್ತೀನಿ ಅಂದ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ಯಾಕಂದ್ರೆ ಅವರು ಸಾಮಾನ್ಯ ಇವರಲ್ಲ ಸರ್. ಅವರು ಒಬ್ರು ಶಾಸಕರು, ಜವಾಬ್ದಾರಿಯುತ ಶಾಸಕರು. ಆಮೇಲೆ ಶಾಸನಸಭೆ ಅವರು ಕ್ವಶನ್ಸ್ ಕೇಳೋರು, ಆನ್ಸರ್ ಮಾಡೋರು ಅವರು.
ಸೊ ಅವ್ರು ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಸರ್. ಎಸ್, ಥ್ಯಾಂಕ್ ಯು ಕುಶಾಲ್ ತಮ್ಮೆಲ್ಲ ಥ್ಯಾಂಕ್ ಯು ಸರ್. ಸೊ ನೋಡಿ, ಅದಕ್ಕೆ ಹೇಳೋದು, ಒಂದು ಗೌರವಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿರುವಾಗ ನಮ್ಮ ಪ್ರತಿ ಮಾತುಗಳು ಕೂಡ ಅಲ್ಲಿ ಗಳಿಕೆಗೆ ಬರ್ತದೆ, ಪ್ರತಿ ಮಾತನ್ನು ಕೂಡ ಗಮನಿಸುವವರು ಇರ್ತಾರೆ. ಹಾಗಾಗಿ ಈ ಮಾತಿನಲ್ಲಿ ಸ್ವಲ್ಪ ಎಡವಿದ್ದೆ ಸುರೇಶ್ ಅವರಿಗೆ ಇದಕ್ಕೆ ದೊಡ್ಡ ಮುಳುವಾಗಿಬಿಟ್ಟಿದೆ. ಸುರೇಶ್ ಕುಮಾರ್ ಅವರಿಗೆ ಹಿರಿಯ ರಾಜಕಾರಣಿ ಅಂತ ಕರೆಸ್ಕೊಂಡವರು, ಸಜ್ಜನ ರಾಜಕಾರಣಿ ಅಂತ ಕರೆಸ್ಕೊಂಡವರು ಎಸ್ ಸುರೇಶ್ ಕುಮಾರ್ ಅವರು. ಆದರೆ ನಿನ್ನೆ ಸದನದಲ್ಲಿ ಆಡಿದ್ರಲ್ಲ ಮಾತು, 7 ತಿಂಗಳು ಹುಡ್ದವ್ರ ಥರ ಆಡಬೇಡ್ರಿ ಅಂತ ಹೇಳಿ, ಇದನ್ನ ಆ ಭಾಗದ ಕಾಂಗ್ರೆಸ್ ಕಾರ್ಯಕರ್ತರು ಖಂಡಿಸ್ತಾ ಇದ್ದಾರೆ. ಅವರು ಮನೆಗೆ ಹೋಗಿ ಪೋಸ್ಟರ್ಗಳನ್ನು ಅಂಟಿಸ್ತಾ ಇದ್ದಾರೆ. ಇದನ್ನ ಇಲ್ಲಿಗೆ ನಾವು ಬಿಡೋದಿಲ್ಲ, ಅವರು ನಮ್ಮ ಹತ್ರ ಸಾರಿ ಕೇಳೋವರೆಗೆ, ಬಹಿರಂಗವಾಗಿ ಸಾರಿ ಕೇಳೋವರೆಗೆ ಕೂಡ ಯಾವುದೇ ಕಾರಣಕ್ಕೂ ಇದು ಬಿಡಲ್ಲ. 7 ತಿಂಗಳಿಗೆ ಹುಟ್ಟಿದವರು ಕೂಡ ಇವತ್ತು ಸಮಾಜದಲ್ಲಿ ಬದುಕ್ತಾ ಇದ್ದಾರೆ, ಅವ್ರದ್ದೇನು ತಪ್ಪಿದೆ, ಇದು ಹೆಣ್ಣಿಗೆ ಮಾಡುವ ಅವಮಾನ ಅಲ್ವಾ ಅಂತಲ್ಲ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸದನದಲ್ಲೂ ಕೂಡ ನಿನ್ನೆ ದಿನ ಇದು ಬಹಳ ಚರ್ಚೆಗೆ ಗ್ರಾಸವಾಯಿತು, ಕಾರಣ ಮಾಡಿಕೊಡ್ತು. ಕಾಂಗ್ರೆಸ್ನ ಆಡಳಿತ ಪಕ್ಷದ ಎಲ್ಲರೂ ಕೂಡ ಎದ್ದು ನಿಂತ್ಕೊಂಡು ಪ್ರಶ್ನೆ ಮಾಡೋಕೆ ಶುರು ಮಾಡ್ರು, ಏನ್ರಿ ಮಾತಾಡ್ತಿದ್ದೀರಾ ಹಾಗೆ ಹಿಂಗೆ ಅಂತಲ್ಲ. ಇದೀಗ ಇವತ್ತು ಕೂಡ ಅದು ಚರ್ಚೆಗೆ ಗ್ರಾಸವಾಗಿದೆ. ನಾವು ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಪೋಸ್ಟರ್ ಮಾಡ್ಕೊಂಡು ಬಂತು ಅವ್ರ ಮನೆಯ ಕಾಂಪೌಂಡ್ಗಳಿಗೆ ಅದನ್ನು ಅಂಟಿಸ್ತಾ ಇದ್ದಾರೆ ಅಂತ. ಸೊ ಸುರೇಶ್ ಕುಮಾರ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಯಾನವನ್ನು, ಚಳುವಳಿಯನ್ನು ಆರಂಭಿಸಿದ್ದಾರೆ. ನೋಡಿ, ಅವರ ಮನೆ ಕಾಂಪೌಂಡಿಗೆ ಮಾತ್ರ ಅಲ್ಲ, ಅಕ್ಕಪಕ್ಕದ ಕಾಂಪೌಂಡ್ಗಳಿಗೂ ಕೂಡ ಅದನ್ನು ಸ್ಟಿಕ್ಕರ್ಗಳನ್ನು ಅಂಟಿಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಇಷ್ಟೆಲ್ಲ ಇವರು ಪೋಸ್ಟರ್ಗಳನ್ನು ಅಂಟಿಸಬೇಕಾದ್ರೆ ನಿನ್ನೆ ಸದನದಲ್ಲಿ ಏನಾಯ್ತು ಅಂತ ಕೂಡ ನಾವು ನಿಮ್ಗೆ ತೋರಿಸ್ಬೇಕಲ್ವಾ? ವಿಲ್ ಸಿ ಇಟ್. ಮೈ ರೂಲಿಂಗ್ ಪಾರ್ಟಿ ಅಂತ ಹೇಳ್ಸಿದ್ರೆ ಪ್ರಾಯಶಃ ಚೆನ್ನಾಗಿರ್ತಾ ಇತ್ತು. ರೂಲಿಂಗ್ ಪಾರ್ಟಿ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಗವರ್ಮೆಂಟ್. ಆಸ್ ಅ ರೂಲಿಂಗ್ ಪಾರ್ಟಿ ಚೀಫ್, ಆಸ್ ಎ ಲೀಡರ್ ಆಫ್ ದಿ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ, ಅವ್ರು ಬೇಕಾದ ಮಾತಾಡ್ಲಿ, ನಾಟ್ ದ ಗವರ್ನರ್. ಗವರ್ನರ್ ಒಂದು ನಿಮಿಷ ಬರೀತೀವಿ ಸರ್, ಇನ್ನು ತುಂಬಾ ದಿವಸ ಬೇಕು ಮಾತಾಡಕ್ಕೆ. ಇಟ್ ಟೇಕ್ಸ್ ಟೈಮ್. ಕೂತ್ಕೊಳ್ಳಿ, ಫಸ್ಟ್ ನಗರಾಭಿವೃದ್ಧಿ ನೋಡ್ಕೊಳ್ಳಿ, ಫಸ್ಟ್ ನಗರಾಭಿವೃದ್ಧಿ ಕೂತ್ಕೊಳ್ಳಿ. ಪ್ಲೀಸ್ ಪ್ಲೀಸ್ ಸಿಟ್ ಡೌನ್, ಪ್ಲೀಸ್ ಸಿಟ್ ಡೌನ್. ನಾನು ಹೇಳ್ತೀನಿ, ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ ಅಲ್ಲಲ್ಲ, 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಆಯ್ತು. ಬಜೆಟ್ ಭಾಷಣದಲ್ಲಿ ಅವ್ರದ್ದು ತೆಗಿರೋದು